ನಮಸ್ಕಾರ. ವೆಲ್ಕಮ್ ಟು ವಿತ್ ವಾಸ್ತು ಅಂಡ್ ಆಸ್ಟ್ರಾಲಜಿ. ಹೊಸ ವರ್ಷ 2026 ರಾಶಿ ಫಲ ಯಾವ ಥರ ಇದೆಯಾ? ಎಲ್ಲ ರಾಶಿಗೂ ಹಾಕಿದ್ವಿ. ಈ ರಾಶಿ ಸ್ವಲ್ಪ ಡಿಲೇ ಆಗೋಯ್ತು. ಇವಾಗ ತೊಡೋ ರಾಶಿ ಯಾವುದಪ್ಪ ಅಂದರೆ ಧನುಸು ರಾಶಿ. ಈ ಧನುರ್ ರಾಶಿಯಲ್ಲಿ ಧನುಸ್ಸು ಹೇಳ್ತಾರೆ, ಧನುರ್ ರಾಶಿನೂ ಹೇಳ್ಬೋದು. ಈ ಧನುರ್ ರಾಶಿನವರು ಯಾವ ವಿಷಯ ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಯಾವ ಥರ ಮನಸ್ಸಲ್ಲಿ ಅನಿಸ್ತವೋ ಆ ಥರ ಮಾತಾಡೋದು ಮನುಷ್ಯ. ಸ್ಟ್ರೈಟ್ ಫಾರ್ವರ್ಡ್, ಸಿಂಪಲ್ ಹೇಳ್ಬೇಕಾದ್ರೆ. ಅದೇ ಥರ ಗೋಲ್ ಇದು ಮಾಡಬೇಕಂತ ಮನಸ್ಸು ಇಟ್ಬಿಟ್ರೆ ಅವರು ಎಂಥ ತೊಂದರೆ ಬಂದ್ರೂ ಅದು ಅಚೀವ್ ಮಾಡೋದಲ್ಲಿ ಯಾರಪ್ಪ ಅಂದ್ರೆ ಈ ಧನು ರಾಶಿನವ್ರು ನಂಬರ್ 1. ಇಂಥ ಕ್ಯಾರೆಕ್ಟರ್ ಮನುಷ್ಯರ್ಗಳಿಗೂ ಅವ್ರಿಗೆ ಒಳ್ಳೆ ಟೈಮ್, ಕೆಟ್ಟ ಟೈಮ್ ಎಲ್ಲ ಟೈಮು ಬರುತ್ತವೆ. ಆದರೆ ಆ ತಡ್ಕೊಳ್ಳೋ ಶಕ್ತಿನೂ ಧನು ರಾಶಿನವ್ರಿಗೆ ಜಾಸ್ತಿ ಇರ್ತವೆ. ಅದು ನೋಡುವಾಗ ಒಂದು ಒಳ್ಳೆ ಪಾಯಿಂಟ್ ಏನಂದ್ರೆ ಧನು ರಾಶಿನವ್ರಿಗೆ 7ನೇ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿನಲ್ಲಿ ಇಂಥ ರಾಶಿ ಅಧಿಪತಿ ಇದ್ರೆ ಗುರು ಅವ್ರ ರಾಶಿನೇ ನೋಡೋದು ಏನಪ್ಪ ಅಂದ್ರೆ ಒಳ್ಳೆ ಪವರ್ಫುಲ್. ಸೊ ಎಂಥ ವಿಷಯನ ತಡ್ಕೊಳ್ಳೋ ಶಕ್ತಿ ಇರ್ತವೆ. ಯಾವ ವಿಷಯ ಯಾವ ಥರ ಮಾಡ್ಬೇಕಂತ ಅವ್ರಿಗೊಂಥರ ಪವರ್ ಜಾಸ್ತಿ ಇರ್ತವೆ. ಧನು ರಾಶಿನವ್ರಿಗೆ ಗುರು ಮೇ ತಿಂಗಳು ಎಂಡ್ವರೆಗೂ ಗುರು ಮಿಥುನ ರಾಶಿಲಿಂದ ಧನು ರಾಶಿ ನೋಡ್ತಾ ಇರೋದು. ಇವಾಗ ಏನು ಫಲ ಇದೆಯೋ ಅದೇ ಫಲ ನಡೀತಾ ಇರ್ತವೆ. ಮೇ ತಿಂಗಳು ಆದಮೇಲೆ ಜೂನ್ ತಿಂಗಳಿಂದ ಕರ್ಕಾಟಕ ರಾಶಿಗೆ ಗುರು ಸಂಚಾರ ನಡೀತಿದೆ. ಓಕೆ, ಅದು ಹಂಗೆ ಇರ್ತವಾ? ಇಲ್ಲ. ಯಾವಾಗ? ಅಕ್ಟೋಬರ್ 14ನೇ ತಾರೀಕಿಂದ ಸಿಂಹ ರಾಶಿಗೆ ಸಂಚಾರ ಮಾಡ್ತಾರೆ. ಅಧಿಚಾರವಾಗಿ ಸ್ಪೀಡಾಗಿ ಹೋಗ್ಬಿಟ್ಟು ಬರ್ತಾರೆ. ಅದು ಯಾವಾಗ? ಡಿಸೆಂಬರ್ 30ನೇ ತಾರೀಕುವರೆಗೂ ಅಲ್ಲಿ ಹೋಗಿ ಬರೋ ಸಂಚಾರ ಈ ಗುರುಗರ್ಗ ತುಂಬ ಬ್ಯುಸಿ ಇರ್ತಾರೆ ಈ ವರ್ಷದಲ್ಲಿ. ಸೊ ಇನ್ನು 6 ತಿಂಗಳು ಜನವರಿಲಿಂದ ಮೇ ತಿಂಗಳು ಗುರು ಅಲ್ಲಿ ಇರೋದು ಸೇಮ್ ಫಲ ನಡೀತದೆ. ಜೂನ್ ತಿಂಗಳು ಆದ್ಮೇಲೆ ಏನಪ್ಪಾ ಆಗ್ತಂದ್ರೆ ಏನೋ ಒಂದು ಕೆಲಸ ಮಾಡಿರ್ತೀರಾ, ತಡೆ ತಾಪತ್ರೆ ಅಂತ ಕೆಲಸ ಡಿಲೇ ಆಗಿರ್ತವೆ. ಅಂತ ಪ್ರಾಬ್ಲಮ್ ಇಮ್ಮಿಡಿಯೇಟ್ ಆಗಿ ಸಾಲ್ವ್ ಮಾಡಿಕೊಂಡು ಆಚೆ ಬರ್ಬೋದು. ಎಲ್ಲ ವಿಷಯದಲ್ಲಿ ಕಾನ್ಫಿಡೆಂಟ್ ಆಗಿ ಎಸ್ ನಾ ಮಾಡೋದು ಪರ್ಫೆಕ್ಟ್, ಏನು ತೊಂದರೆ ಇಲ್ಲ, ಕಾನ್ಫಿಡೆಂಟ್ ಆಗಿ ಮಾಡೋದು, ಧೈರ್ಯ, ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಮುಂದುವರ್ಸ್ಕೋಬಹುದು. ಏನೋ ಒಬ್ಬರು ಹೆಲ್ಪ್ ಕಾಯ್ತಾ ಇರ್ತೀರಾ, ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗೋದಂತ. ಅವ್ರು ಹೆಲ್ಪ್ ಮಾಡೋ ವ್ಯಕ್ತಿ ನಿಮ್ಗೆ ಸಪೋರ್ಟಿವ್ ಮಾಡ್ತಾರೆ. ಫ್ಯಾಮ್ಲಿ ಇಷ್ಟು ದಿವಸ ನಿಮ್ಗೆ ಹೇಳಿದ ಮಾತು ಕೇಳಿರೋದಿಲ್ಲ, ಅಂಥವ್ರಿಗೆ ನಿಮ್ಮ ಮಾತಕ್ಕೊಂದು ಮರ್ಯಾದೆ ಇರ್ತವೆ. ಸೊ ಫ್ಯಾಮಿಲಿ ವಿಷಯದಲ್ಲಿ ಪರ್ಫೆಕ್ಟಾಗಿ ಲೈಫ್ ರನ್ ಮಾಡ್ಬೋದು. ಧನು ರಾಶಿನ ಮದುವೆ ಆಗಿದೆ ಸರ್, ತುಂಬ ದಿವಸ ವೆಯ್ಟ್ ಮಾಡ್ತಾಯಿದ್ದೀವಿ, ಮಕ್ಕಳು ಆಗಿಲ್ಲ ಅಂದರೆ ಇಂಥ ಟೈಮಲ್ಲಿ ಮಕ್ಕಳಾಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಪ್ಲ್ಯಾನ್ ಮಾಡಿಕೊಂಡು ಮುಂದುವರಿಸ್ಬೋದು. ಅಥವಾ ಏನೋ ಮೆಡಿಕಲ್ ಟ್ರೀಟ್ಮೆಂಟ್ ಮಾಡೋದು ಮಾಡಿಕೊಂಡು ಈ ಟ್ರೀಟ್ಮೆಂಟ್ ಮಾಡೋದಕ್ಕೂ ಒಳ್ಳೆ ಟೈಮ್. ವಿದೇಶಿ ದೇಶದಲ್ಲಿ ಕಲಿಸ್ಬಿಟ್ಟು ಮಕ್ಕಳು ಓದಿಸ್ಬೇಕಂದ್ರೆ ಇದು ಒಳ್ಳೆ ಟೈಮ್, ನೀವು ಪ್ಲಾನ್ ಮಾಡ್ಕೋಬಹುದು. ಧನುರಾಶಿನಾಗ ಇವಾಗ ವರ್ಕ್ ಬಿಸಿಲಿ ಇರ್ತಾರೆ. ಸ್ವಲ್ಪ ಏಜ್ ಆದಮೇಲೆ ಏನಪ್ಪ ವರ್ಕ್ ಅಂತಾರೆ, ಮೆಂಟಲಿ ನಾವು ಕಂಟ್ರೋಲ್ ಮಾಡಬೇಕು, ಹೆಲ್ತ್ ವಿಷಯ ಮೇಂಟೈನ್ ಮಾಡಬೇಕಂತ ಯೋಗ ಧ್ಯಾನ ವಿಷಯದಲ್ಲಿ ಒಂಥರ ಇಂಟ್ರೆಸ್ಟ್ ಬರುತ್ತೆ. ಅವ್ರ ಮನಸ್ಸು ಆ ಥರ ಇವಾಗ ಯೋಗ ಧ್ಯಾನದಲ್ಲಿ ತುಂಬ ಜನ ಧನುರಾಶಿನವರು ಹೋಗೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಅದೇ ಥರ ಹೊಸ ಬಿಸ್ನೆಸ್ ಶುರು ಮಾಡೋ ಟೈಮ್ ಈ ಧನುರಾಶಿನಿಗೆ ಇವಾಗ ಇರ್ತವೆ. ಸೊ ಜೂನ್ ತಿಂಗಳಾದ್ಮೇಲೆ 8ನೇ ಸ್ಥಾನ ಅಷ್ಟಮ ಸ್ಥಾನದಲ್ಲಿ ಗುರು ಹೋಗೋದೇನಪ್ಪ ಅಂದ್ರೆ ದುಡ್ಡಿನ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. ಅದೇ ಥರ ಗಂಡ ಹೆಂಡತಿ ವಿಷಯದಲ್ಲಿ ಒಬ್ರೊಬ್ರು ಬಿಟ್ಟುಕೊಟ್ಟು ಹೋಗ್ಬೇಕು. ಈಗ ಅಷ್ಟಮದಲ್ಲಿ ಗುರು ಹೋಗೋದು ಜೂನ್ ತಿಂಗಳಾದ್ಮೇಲೆ ಪಾಸಿಟಿವ್ ಹೇಳ್ಕೊಳ್ಳೋ ಥರ ಇಲ್ಲ. ಆಮೇಲೆ ಅಕ್ಟೋಬರ್ ತಿಂಗಳಲ್ಲಿ 9ನೇ ಸ್ಥಾನ ಗುರು ಹೋಗ್ತವೆ, ಭಾಗ್ಯಸ್ಥಾನ ಅಲ್ವಾ, ಅಲ್ಲಿ ಗುರು ಹೋಗುವಾಗ ಈ ದುಡ್ಡಿನ ವಿಷಯದಲ್ಲಿ ಪ್ರಾಬ್ಲಮ್ ಫುಲ್ ಸಾಲ್ವ್ ಆಗ್ತದೆ. ನೀವು ಎಲ್ಲೇನು ದುಡ್ಡು ಬರುತ್ತೆ ನಿಮ್ಗೆ ಗೊತ್ತಾಗಲ್ಲ, ನೀವು ಎಲ್ಲ ದಾರಿಯಲ್ಲೂ ದುಡ್ಡು ಬರೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಮನೆಯಲ್ಲಿ ಗೃಹ ಪ್ರವೇಶ ಮಾಡಬೇಕು, ಮದುವೆ ಮಾಡಬೇಕು, ಎಂಥ ಪಾಸಿಟಿವ್ ವಿಷಯ ಮಾಡಬೇಕು ಅನ್ಕೊಂಡಿದ್ದೀರೋ ಅಂಥ ವಿಷಯ ನಡೆಯೋ ಟೈಮ್ ಅಕ್ಟೋಬರ್ ಆದಮೇಲೆ ತುಂಬ ಚೆನ್ನಾಗಿರ್ತವೆ. ಅದೇ ಬಿಟ್ಟರೆ ಶನಿ ಮಹಾತ್ಮ 4ನೇ ಸ್ಥಾನದಲ್ಲಿದ್ದಾರೆ. ಅದು ಈ ವರ್ಷದಲ್ಲಿ ಯಾವುದು ಚೇಂಜಸ್ ಇರೋದಿಲ್ಲ. ಕಾಲು ಕೈಗೆ ಒಂಥರ ಮಂಡಿ ನೋವೆಲ್ಲ ಇರ್ತವೆ, ಬ್ಯಾಕ್ ಪೇನ್ ಸ್ವಲ್ಪ ಜನಕ್ಕೆ ಇರ್ತವೆ, ತಾಯಿ ಜೊತೆಯಲ್ಲಿ ಒಂಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತವೆ, ಮೆಡಿಕಲ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ, ದಿವಸ ಫೇಸ್ ಮಾಡೋ ಚಾನ್ಸಸ್ ಬರ್ಬೋದು ಈ ವರ್ಷದಲ್ಲಿ. ಸೊ ಬೇರೆ ಏನು ಬರ್ಬೋದು ಈ ವರ್ಷದಲ್ಲಿ? ರಾಹು ಕೇತು ಅದೇ ಪೊಸಿಷನ್ ಇರ್ತಾರೆ, ಅದು ಏನು ಚೇಂಜಸ್ ಇಲ್ಲ. 3ನೇ ಸ್ಥಾನದಲ್ಲಿ ರಾಹು ಇದ್ದಾರೆ. ಏನಾಗ್ತಂದ್ರೆ ಅಲ್ಲಿ ದುಡ್ಡಿನ ವಿಷಯ ತೊಂದರೆ ನಿಲ್ಲುತ್ತೆ. ನೀವು ಹೇಳ್ಬೋದು ಸರ್ ಧನುರಾಶಿನ ತೊಂದರೆ ಇಲ್ಲ ಅಂತ. ಅಲ್ಲಿ ತೊಂದರೆ ಕೊಟ್ಟ ಗುರುಗ್ರಹ ದುಡ್ಡು ವಿಷಯದಲ್ಲಿ ತೊಂದರೆ ಕೊಡ್ಬೋದು, ಆದರೆ ಈ ರಾಹು ಗರ್ಗ ಬಿಟ್ಕೊಡಲ್ಲ. ಸೊ ಇವ್ರು ಸಪೋರ್ಟ್ ಮಾಡ್ಬಿಡ್ತಾರೆ. 3ನೇ ಸ್ಥಾನದಲ್ಲಿಂದ ರಾಹು ಗರ್ಗ ದುಡ್ಡಿನ ವಿಷಯದಲ್ಲಿ ಏದೋ ದಾರಿಯಲ್ಲಿ ರೆಡಿ ಮಾಡಿಬಿಡ್ತಾರೆ. ಸೊ ಅವಕ್ಕೆ ಭಯ ಬೀಳಬೇಕಾಗಿಲ್ಲ.
ಪರ್ಫೆಕ್ಟ್ ಆಗಿ ಗುರು ಬಿಟ್ಟರು ರಾಹು ಕೊಡ್ತಾರೆ. 3ನೇ ಸ್ಥಾನದಲ್ಲಿ ರಾಹು ಏನಪ್ಪ ಅಂದ್ರೆ ಇಷ್ಟು ದಿವಸ ಯಾರೋ ಒಬ್ಬರು ದೊಡ್ಡ ದೊಡ್ಡ VIP ನಿಮಗೆ ಒಂದು ಫ್ರೆಂಡ್ಶಿಪ್ ಆಗ್ತಾರೆ, ಒಂದು ಕನೆಕ್ಟ್ ಆಗ್ತಾರೆ. 9ನೇ ಸ್ಥಾನ ಸಿಂಹ ರಾಶಿನಲ್ಲಿ ಕೇತು ಗ್ರಹ ಅಲ್ಲಿ ಇರ್ತಾರೆ. ಸೊ ಏನಾಗ್ತವೆ 9ನೇ ಸ್ಥಾನದಂದ್ರೆ ತಂದೆಗೆ ಸ್ವಲ್ಪ ಹಾಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಪ್ರಾಬ್ಲಮ್ ಬರ್ಬೋದು. ರಿಲೇಟಿವ್ಗಳೆಲ್ಲ ಸ್ವಲ್ಪ ಇಷ್ಟು ದಿವಸ ರಿಲೇಶನ್ಶಿಪ್ ಕಟ್ ಆಗಿರ್ತವೆ, ಅವರೇ ತಿರುಗಿ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡೋ ಟೈಮ್ ಇರುತ್ತವೆ. ಆಮೇಲೆ ಹೌಸ್ ವೈಫ್ ಒಂದು ರೆಸ್ಪೆಕ್ಟ್ ಇರ್ತವೆ. ಇವಾಗ ಹೌಸ್ ವೈಫ್ಗೆಲ್ಲ ಇವಾಗ ಏನಪ್ಪ ಅಂದ್ರೆ ನೀವು ಇಲ್ಲಾಂದ್ರೆ ಮನೇನೋ ನಡೆಯಲ್ಲ ಅಂತ ಸಿಚುವೇಶನ್ ಬಂದ್ಬಿಡ್ತದೆ. ಅದೇ ಥರ ನಮ್ಗೆ ಅಂಥ ಗಂಡ ಬೇಕು, ಇಂಥ ಓದಬೇಕು, ಇಂಥ ಮನೆ ಕಟ್ಟಬೇಕು, ಯಾರು ಧನುರಾಶಿನವ್ರು ಇದ್ದಾರೋ ಅವ್ರಿಗೇನು ಡ್ರೀಮ್ ಕನಸು ಕಾಣ್ತಾರೋ ಆ ವಿಷಯ ನನಸಾಗ್ತದೆ. ಸ್ಟೂಡೆಂಟ್ ಆಗಿದ್ರೆ ಧನುರಾಶಿನವರು ಒಳ್ಳೆ ಚೆನ್ನಾಗಿ ಓದ್ತಾರೆ, ಒಳ್ಳೆ ರ್ಯಾಂಕ್ ತಗೋ ಚಾನ್ಸಸ್ ತುಂಬ ಚೆನ್ನಾಗಿ ಅವ್ರಿಗೆ ಓದೋ ವಿಷಯದಲ್ಲಿ ಇಂಟ್ರೆಸ್ಟ್ ಬರುತ್ತವೆ. ಆದರೆ ಬಿಸ್ನೆಸ್ಲಿರೋರು ಯಾವುದೋ ಒಂದು ಪ್ರಾಡಕ್ಟ್ ತುಂಬ ಸೇಲ್ ಆಗಿಲ್ಲ ಅಂದರೆ ಸೇಲ್ ಹಾಕ್ಬಿಟ್ಟು ಕಮ್ಮಿ ರೇಟ್ ಇದ್ರೂ ಸೇಲ್ ಮಾಡೋ ಸಿಚುವೇಶನ್ ಜಾಸ್ತಿ ಇರ್ತವೆ. ಒಂದು ವಿಷಯ ಏನಪ್ಪ ಅಂದರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಾರು ಮಾಡ್ತಾರೋ ಪಾರ್ಟ್ನರ್ ವಿಷಯದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇರ್ತವೆ. ಹಾಗಾಗಿ ಪ್ಲಾನ್ ಮಾಡಿ ನೀವು ಹ್ಯಾಂಡಲ್ ಮಾಡಬೇಕಾಗ್ತವೆ. ಅದೇ ಬಿಟ್ಟರೆ ಧನುರಾಶಿನವ್ರಿಗೆ ಯಾವ ತೊಂದರೆ ಇಲ್ಲ. ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಅಂಥ ಟೈಮಲ್ಲಿ ಪಾಯಿಂಟ್ ಹೇಳಿದ್ದೀನೋ ಆ ಪಾಯಿಂಟ್ ಎಲ್ಲ ಪಾಸಿಟಿವ್ ನಡ್ಕೊಂಡು ಬರುತ್ತವೆ. ಧೈರ್ಯವಾಗಿ ಮುಂದುವರಿಸ್ಬೋದು. ಆದರೆ ಎಲ್ಲ ವಿಷಯಕ್ಕೆ ಕೇರ್ಫುಲ್. ಒಳ್ಳೇದಾಗ್ತದೆ. ಆಲ್ ದಿ ಬೆಸ್ಟ್. ನಮ್ಮ ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್. ನಮಸ್ಕಾರ.